ವರುಷ. ಆ ಜಲೀಲ ಇತ್ತೀಚೆಗೆ ಹುಡುಗಿಯರ್ನ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದಾನಂತ. ಅವನಿವತ್ತು ಬರ್ಲಿ. ಈ ರಾಮಾಚಾರಿ ಕೆಣಕುವ ಗಂಡು ಇನ್ನೂ ಹುಟ್ಟಿಲ್ಲ ಅಂತ ಪ್ರೂವ್ ಮಾಡಿ ತೋರಿಸ್ತಾನೆ. ಬಾರೋ ಜಲೀಲ, ಜಲೀಲ. ಮಾತಾಡಕ್ಕಿಲ್ವಾ, ಮಾತಾಡಕ್ಕಿಲ್ವಾ? ಏ ರಾಮಾಚಾರಿ, ಏ ಜಲೀಲ, ನಾನು ತಂಟೆಗ್ ಬರ್ಬೇಡ, ಹುಡುಗಿಯರ್ನ ಕೆಣಕಕ್ ಹೋಗ್ಬೇಡ. ನಾನು ಸಾಧಾರಣದ ಹಾವಲ್ಲ, ನಾಗರ ಹಾವು. ನೀನಿಂತ ಎಷ್ಟೋ ಅವನ ನಾನು ಸೈಕಲ್ ಕೆಳಗೆ ಹಾಕಿದ್ದೀನಿ. ನೀನ್ ಯಾವ ಲೆಕ್ಕ? ನೀನ್ ನಾಗರಾವಾದ್ರೆ ನಾನು ಪೆರ್ಮರಿಯಾವು, ನುಂಗ್ ಬಿಡ್ತೀನಿ. ನಿನ್ನ ಹಾವು ಪೊರೆ ಬಿಟ್ಟಿದ್ಯಾ? ಪರೆ ಬಿಟ್ಟದು ಇಲ್ಲ, ಮೊಟ್ಟೆ ಇಟ್ಟಿದೆ. ಹಾಗಾದ್ರೆ ಅದು ಯಾವಾಗ ಮರಿ ಹಾಕತ್ತೆ? ಹಾಕುತ್ತೆ ಹಾಕುತ್ತೆ, ಆರಾಮ್ಸೆ ಆಗುತ್ತೆ. ಜಲೀಲ, ನಾವು ಈಗ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸೆಟ್ ಅಲ್ಲಿಲ್ಲ. ಯಾರಿಗುಂಟು ಯಾರಿಗೆ ಸೆಟ್ ಅಲ್ಲಿ ಇದೀವಿ. ನಾಳೆ ಫ್ರೆಂಡ್ಶಿಪ್ ಡೇ ಇದೆ. ಯಾಕೆ ಜಗಳ? ನಾವಿಬ್ರು ಫ್ರೆಂಡ್ಶಿಪ್ ಆಗೋಣಲ್ವಾ? ಬಾರೋ ನನ್ನ ಪ್ರೀತಿಯ ಕುಚುಕು. ಈಗ ನಗನಗುತ್ತಾ ಇವತ್ತಿನ ಮೊದಲನೇ ಎಪಿಸೋಡ್ ಅನ್ನ ಶುರು ಮಾಡೋಣ. ಮನೆಯಲ್ಲಿ ಕೂತು ಕಿಲಕಿಲ ಅಂತ ನಗುತ್ತಿರುವ ಅಮೂಲ್ ಬೇಬಿಗಳೇ, ಆ ಬೇಬಿನ ಕಂಕಳಲ್ಲಿ ಕೂರ್ಸ್ಕೊಂಡು ಅಡಿಗೆ ಮಾಡ್ತಿರುವ ಆಂಟಿಯರೇ, ಆ ಆಂಟಿಯರ ಹತ್ರ ಕಾಫಿ ಇಸ್ಕೊಂಡು ಮಸ್ತ್ ಮಜವಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕಾಫಿ ಕುಡಿತಿರುವ ಅಂಕಲ್ಗಳೇ, ಈಗ ತಾನೇ ಟ್ಯೂಷನ್ ಮುಗಿಸ್ಕೊಂಡು ಬಂದಿರೋ ಹೆಣ್ಮಕ್ಳೇ, ವಾಟ್ಸ್ಆಪ್ ನಲ್ಲಿ ಬಿಸಿ ಆಗಿರೋ ತುಂಡೈಕ್ಲೆ, ಪಾಪ ಟಿವಿ ಮುಂದೆ ಸೀರಿಯಲ್ಗೋಸ್ಕರ ಕಾಯ್ಕೊಂಡು ಕೂತಿರೋ ಏಜ್ ಆಗ್ತಿರೋ ಅಜ್ಜಿ ಅಂದ್ರೆ, ಈಗ ತಾನೇ ಜಾಗೆ ಮುಗಿಸ್ ಬಂದಿರೋ ತಾತ ಅಂದ್ರೆ, ನಾನು ನಿಮ್ಮ ಪ್ರೀತಿಯ ಕಿಲ್ಲಾಡಿ ಅಪ್ಪಣ್ಣ. ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಸೂರಜ್. ಹಾಗಂತ ಇನ್ಮೇಲೆ ನನ್ನ ಅಪ್ಪ ಅಣ್ಣ ಅಂತ ಕರೆಯೋ ಹಾಗಿಲ್ಲ. ನನ್ನನ್ನು ಅಷ್ಟೇ ಗಜ ಗಿಜ ಸೂರಜ್ ಅನ್ನುವಂಗಿಲ್ಲ. ವೀಕೆಂಡ್ ಅಲ್ಲಿ ಕಾಮಿಡಿ ಕಿಲಾಡಿ ಶೋ ಅಲ್ಲಿ ಬರ್ತಿರೋರು ಈಗ ಯಾಕೆ ಬಂದಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಇದೊಂದು ಹೊಸ ಆಡಿ ಗೆಲ್ಲೋ ಗೇಮ್ ಶೋ. ಯಾರಿಗುಂಟು ಯಾರಿಗಿಲ್ಲ. ಇನ್ನು ಮೇಲೆ ಪ್ರತಿ ಶನಿವಾರ ಭಾನುವಾರ ಹೊಸ ಹುರುಪು, ಹೊಸ ಜೋಶು, ಹೊಸ ವೇಷ, ಹೊಸ ಆಟ, ಹೊಸ ನೋಟ, ಜೊತೆಗೆ 6 ಹೊಸ ಸೆಲೆಬ್ರಿಟಿಗಳ ಜೊತೆ ಮಸ್ತ್ ಮಜಾ ಮಾಡಿ ಆಡೋ ಗೇಮ್ ಶೋ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಕೋಪೋರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಟಚ್ ಆಫ್ ಪ್ಯೂರಿಟಿ, ರೇಡಿಯೋ ಪಾರ್ಟ್ನರ್ ಇಂಡಿಯಾಸ್ ನಂಬರ್ 1 ರೇಡಿಯೋ ಸ್ಟೇಷನ್ ಮಿರ್ಚಿ 98.3, ಸಖತ್ ಹಾಟ್ ಮಗ. ಸುರೇಶ್, ನನ್ನ ನಿನ್ನಂತ ಕಲಾವಿದರು ಸುಮಾರು ಜನ ಈ ಬೆಂಗಳೂರಿಗೆ ಬಂದು ಎಳಿತಾರೆ. ಅಂತ ಎಷ್ಟೋ ಪ್ರತಿಭಾವಂತ ಕಲಾವಿದರನ್ನ ಇವತ್ತು ನಿಲುಕದ ನಕ್ಷತ್ರ ಮಾಡಿರೋದು ಯಾವ ಚಾನಲ್ ಅಲ್ಲ, ಅದು ಜಿ ಕನ್ನಡ ಮಾತ್ರ. ಸೊ ಬರ್ಲಿ ಜಿ ಕನ್ನಡಗೆ ಜೋರದ ಚಪ್ಪಾಳೆ. ನಾನಿದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ತರದೊಂದು ಹೊಸ ಕಥೆನ ಮಾಡಿಕೊಂಡು ನಮ್ಮ ಜಿ ಕುಟುಂಬಕ್ಕೆ ಒಂದು ಹೊಸ ಕುಟುಂಬ ಸೇರ್ಪಡೆ ಆಗಿದೆ. ಆ ಕುಟುಂಬ ಬೇರೆ ಯಾವುದೂ ಅಲ್ಲ, ನಮ್ಮ ಹೊಸದಾಗಿ ಬಂದಿರುವಂತ ಕಮಲಿ ತಂಡ. ಲೆಟ್ಸ್ ವೆಲ್ಕಮ್ ಕಮಲಿ ಟೀಮ್. ಜೋರಾದ ಚಪ್ಪಾಳೆ ಕಮಲಿ ಟೀಮ್ಗೆ. ಕಮಲಿ ಅವರೇ ಮತ್ತು ರಿಷಿ ಅಂಡ್ ಅನಿಕಾ, ಫಸ್ಟ್ ನೀವು ಜಿ ಕನ್ನಡ ಕುಟುಂಬಕ್ಕೆ ಸೇರ್ಕೊಂಡ್ರಿ. ಅಲ್ಲಿಂದ ನಮ್ಮ ಫಸ್ಟ್ ಎಪಿಸೋಡ್ಗೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದೀರಿ. ಸೊ ಏನ್ ಅನಿಸ್ತಾ ಇದೆ? ಆಬ್ವಿಯಸ್ಲಿ ಬ್ರಿಲಿಯಂಟ್ ಫೀಲ್ ಇದೆ. ಆಲ್ಮೋಸ್ಟ್ 2 months ಆಗಿದೆ ಟೆಲಿಕಾಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿ ಕಮಲಿ ಸೀರಿಯಲ್. ಹಾಗಾಗಿ ಅಲ್ಲಿಂದ ನಮ್ಗೆ ಒಂದೇ ಒಂಚೂರು ಬ್ರೇಕ್ ಇಲ್ದಿರ ಬರೀ ಶೂಟಿಂಗ್ ಮಾತ್ರ ಅನ್ನೋದಿತ್ತು. ಈಗ ಫಸ್ಟ್ ಟೈಮ್ ಕಮಲಿ ಟೀಮ್ ಒಂದು ಪ್ರೋಗ್ರಾಮ್ ಬಂದಿದೆ. ಅದು ಜಿ ಕನ್ನಡದಲ್ಲಿ ಆಗ್ತಾ ಇರೋಂತ ಯಾರಿಗಿಂಟು ಯಾರಿಗಿಲ್ಲ ಶೋಗ್ ಬಂದಿರೋದು. ಅದು ಓಪನಿಂಗ್ ಟೀಮ್ ಆಗಿ ಸಖತ್ ಖುಷಿ ಆಗಿದೆ. ಓಕೆ, ಈಗ ನಿಮ್ಗೆ ಹೊಸದಾಗಿ ಸೀರಿಯಲ್ ಶುರು ಆಗಿದೆ. ಈಗ ನೀವು ಸೆಲೆಬ್ರಿಟಿ ಆಗಿದ್ದೀರಾ.
ಅಭಿಮಾನಿಗಳ ಪಟ್ಟಿ ಜಾಸ್ತಿ ಆಗ್ತಿದೆ, ನಿಮಗೆ ಅಭಿಮಾನಿಗಳ ಸಂಘ ಬೇರೆ ಹುಡ್ಕೋತಿದೆ ಅಂತ ಸುದ್ದಿ ಬರ್ತಾ ಇದೆ. ಹೇಗಿದೆ ಈ ಫೀಲ್? ತುಂಬಾ ಖುಷಿ ಆಗ್ತಿದೆ. ಅದ್ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಏನು ಅಂದ್ರೆ ಓದ್ ಕಡೆ ಎಲ್ಲ ನಂಗೆ ತಿಂಡಿ ಕೊಡಿಸ್ತಾರೆ, ಅದೇ ನಂಗೆ ತುಂಬಾ ಖುಷಿ. ಅಂತದ್ದು ಕೊಡಿಸ್ತಾರ ಮಗಳೇ, ನಂಗೆ ಚಾಕ್ಲೇಟ್ ಕೊಡಿಸ್ತಾರೆ, ಐಸ್ ಕ್ರೀಮ್ ಕೊಡಿಸ್ತಾರೆ, ಎಲ್ಲ ಕೊಡಿಸ್ತಾರೆ, ಅದೇ ಖುಷಿ. ನೋಡ್ಕಣಮ್ಮಿ, ಇನ್ಮೇಲೆ ನನ್ ಜೊತೆ ನೀನು ಹಳ್ಳಿ ಭಾಷೆಲ್ಲೇ ಮಾತಾಡ್ಬೇಕು. ಆಯ್ತು ಕಣ್ಲಾ, ಓಲಿ ಬಿಡು, ಹಳ್ಳಿ ಭಾಷೆಲ್ಲೇ ಮಾತಾಡ್ತೀನಿ, ಯಾಕೆ ಬೇಜಾರ್ ನಾನು ಹಳ್ಳಿ ಭಾಷೆಯಲ್ಲಿ ಒಂದ್ ಪದ ಕೇಳ್ತೀನಿ, ಆ ಪದ ಹೇಳ್ಬೇಕು. ಕೇಳು. ಹೇಳ್ತೀಯಾ? ಅವಳ ಅರಳು ಹಳ್ಳೆದ ಕೊಳ್ಳದಲ್ಲಿ ಇವಳ ಅರಳು ಹಳ್ಳೆದಳು, ಹೇಳಮ್ಮ. ಇದ್ಯಾನ್ಲ ನಮ್ಮ ಊರ್ಲಾಗ ಇಲ್ದೇ ಇರೋದೆಲ್ಲ ಮಾತಾಡ್ತಿದ್ಯಾ ನೀನು? ಅವಳ ಅರಳು ಹಳೆದ ಕೊಳದಳಿ ಇವಳ ಅರಳಿ ಹಳೆದಳು, ಅವಳ ಅರಳು ಹಳೆದ ಕೊಳದಳಿ ಇವಳ ಅರಳಿ ಹಳೆದಳು, ಅವಳ ಅರಳು ಹಳೆದ ಕೊಳದಳಿ ಇವಳ ಅರಳಿ ಹಳೆದಳು. ಸೂಪರ್ ಸೂಪರ್. ಓಕೆ, ನೋಡೋದಕ್ಕೆ ಗೆಟಪ್ ನೋಡಿದ್ರೆ ಬಹಳ ವಿಲನ್ ತರ ಅನ್ಸುತ್ತೆ, ಅದ್ ನೋಡಿದ್ರೆ ಪಾಪ ತರ ಅನ್ಸುತ್ತೆ. ರಿಯಲ್ ಲೈಫ್ ಅಲ್ಲಿ ಹಂಗೇನಾ? ಹೌದು, ಏನು ಓ, ತುಂಬಾ ಪಾಪ. ಈಗ ಸೆಟ್ ಅಲ್ಲಿ ನಿಮ್ಮನ್ನ ಅವ್ರು ಏನಂತ ಕಾಲ ಎಳಿತಾರೆ? ನಾನು ಕನ್ನಡ ವರ್ಡ್ ನಾನ್ ಫಸ್ಟ್ ಜೋಕ್ ಹೇಳ್ತೀನಿ. ನಾನ್ ಫಸ್ಟ್ ಜೋಕ್ ಯಾ ಯಾ, ಹೇಳಿ ಹೇಳಿ ರಿಷಿ. ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾಳೆ, ಮಿರರ್ ಮುಂದೆ ಹೋಗಿ ನಿಂತ್ಕೊಂತಾಳೆ. ಹಾ. ವೈ ಗಾಡ್ ಕ್ರಿಯೇಟೆಡ್ ಮೀ ಸೋ ಬ್ಯೂಟಿಫುಲ್. ವಾಟ್ ಲೈಫ್. ಇಲ್ಲ, ಅವಳು ವಾಕ್ ಮಾಡಲ್ಲ, ಜಂಪ್ ಮಾಡ್ತಾಳೆ ಅವಳು. ಓಕೆ, ನಿಮ್ ಜೊತೆ ಇನ್ನು ಮಸ್ತ್ ಮಜಾ ಮಾಡ್ತಾ ತಲೆಹರಟೆ ಮಾಡೋಣ, ಇನ್ನೊಂದಿಷ್ಟು ಕಾಲ್ ಎಳೆಯೋಣ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಜಾಗಕ್ಕೆ ಹೋಗ್ತೀರಿ. ಓಕೆ, ನಮ್ ಜೊತೆ ಆಡ್ಲಿಕ್ಕೆ ಬರ್ತಿರೋ ಎರಡನೇ ಟೀಮ್ ಮಕ್ಕಳ ಪಾಲಿನ ಪ್ರೀತಿಯ ಟೀಚರ್, ರಾಮನ ಪಾಲಿನ ಮುದ್ದಿನ ಜಾನಕಿ, ನಮ್ಮ ರಾಮಣ್ಣ ಹನುಮಂತನ ಭಕ್ತ. ಅಖಾಡಕ್ ನಿಂತ್ರೆ ಎದುರು ನಿಂತವನು ಸತ್ತ. ಇಬ್ರು ಮಧ್ಯೆ ಉಳಿ ನಿಂತಿರೋ ನಂದಿತ. ಎಲ್ರು ಸೇರಿ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಜೋಡಿ ಅಕ್ಕಿ ಆನ್ ಸ್ಟೇಜ್. ಜೋಡಿ ಹಕ್ಕಿ ಟೀಮ್ ವೆಲ್ಕಮ್. ಯಾರಿಗುಂಟು ಯಾರಿಗಿಲ್ಲ. ಟೀಚರ್, ಈಗ ನನಗೆ ಈ ಲಾಸ್ಟ್ ಈ ಅಕ್ಷರನೇ ಇದೆಯಲ್ಲ, ಆಹಾ ಬರಲ್ಲ, ದಯವಿಟ್ಟು ಅದನ್ನ ಹೇಳ್ಕೊಡಿ ನನಗೆ. ದಯವಿಟ್ಟು ಈ ಆಹಾ ಅದೊಂದು ಬರ್ತಾ ಇಲ್ಲ ನನಗೆ. ಅಕ್ಷರನ ಇವ್ರಿಗೆ ಈಗಷ್ಟೇ ಹೇಳ್ಕೊಟ್ಟಿದ್ದೀನಿ, ಪರವಾಗಿ ಇವ್ರೆ ಹೇಳ್ಕೊಡ್ತಾರೆ. ನೀವ್ ಚೆನ್ನಾಗಿ ಹೇಳ್ತೀರಿ, ಹೇಳಿ. ರಾಮಣ್ಣ, ನೀವೊಂದ್ಸತಿ ರಾಮಣ್ಣ, ನಿಮ್ಗೆ ಹೆಂಗ್ ಹೇಳ್ಕೊಟ್ರೆ ಹೆಂಗ್ ಹೇಳಿ. ಟೀಚರ್, ಈಗ ಸೇಮ್ ನಮ್ಮ ರಾಮಣ್ಣ ಸ್ಟೈಲ್ ನೀವೊಂದ್ಸತಿ. ಹಾ, ಆಹಾ, ನಂದು ನಿಂದು ನಿಂದು ಒಂದೇ ಪೊಯಮ್ಮ, ರಿದಂ ರಿದಂ ಇದಂಥ ರಿದಂ. ಸೂಪರ್ ಸೂಪರ್. ಹಳ್ಳಿ ಮೇಸ್ಟ್ರು ಬಂದಿದ್ದಾರೆ, ಹಳ್ಳಿ ಟೀಚರ್ ಬಂದಿದ್ದಾರೆ, ಹಳ್ಳಿ ಕಳ್ನಾಕಿನೂ ಬಂದಿದ್ದಾರೆ. ನಮ್ಮ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ನಿಮ್ಮ ಜಾಗಕ್ಕೆ ಹೋಗ್ತೀರಿ. ಎಲ್ರಿಗೂ ವೆಲ್ಕಮ್ ಮಾಡ್ತಾ ನಮ್ಮ ಹೊಸ ಗೇಮ್ ಶೋ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲನ ಶುರು ಮಾಡುವ ಸಂದರ್ಭ. ಅದಕ್ಕಿಂತ ಮುಂಚೆ ಅವರಿಗೆ ಒಂದು ವಿಷಯನ ಹೇಳ್ಬಿಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ರೌಂಡ್ಸ್ ಇರುತ್ತೆ, ಬೇರೆ ಬೇರೆ ತರದ ಆಟಗಳಿರ್ತವೆ. ಆಟದಲ್ಲಿ ಮಜಾ ಇರುತ್ತೆ, ಟ್ವಿಸ್ಟ್ ಇರುತ್ತೆ, ಪಾಯಿಂಟ್ಸ್ ಇರುತ್ತೆ, ಆಮೇಲೆ ನಿಮಗೆ ಗೊತ್ತಿಲ್ದಿರುವ ಒಂದು ದೊಡ್ಡ ಭಯಾನೂ ಇರುತ್ತೆ. ಮೊದಲಿಗೆ ಆಟ ಶುರು ಮಾಡೋದಕ್ಕಿಂತ ಮುಂಚೆ ಜೋಡಿ ಹಕ್ಕಿಗೆ ಮತ್ತು ಕಮಲಿ ತಂಡಕ್ಕೆ 3,000 ಪಾಯಿಂಟ್ ಕೊಡ್ತಾ ಇದ್ದೀನಿ. ತಗೊಳ್ಳಿ 3,000, ತಗೊಳ್ಳಿ 3,000. ಸೊ ಆಟ ಶುರು ಮಾಡೋಕ್ ಮುಂಚೆನೆ ನಿಮ್ಮ ಹತ್ರ 3,000, ನಿಮ್ಮ ಹತ್ರ 3,000 ಪಾಯಿಂಟ್ ಇದೆ. ಸೊ ನೀವು ಪ್ರತಿ ಆಟದಲ್ಲಿ ಸೋಲ್ತಿದ್ದಂಗೆ 500 ಪಾಯಿಂಟ್ ಕಳ್ಕೊಳ್ತಾ ಇರ್ತೀರಾ. ಸೊ ಯಾರು ಅತಿ ಹೆಚ್ಚು ಪಾಯಿಂಟ್ ಉಳಿಸ್ಕೊಳ್ತಿರೋ ಅವ್ರಿಗೆ ಕಾರ್ಯಕ್ರಮದ ವಿನ್ನರ್. ಓಕೆ, ಈಗ ಮೊದಲನೇ ರೌಂಡ್ ಕಡೆ ಹೋಗುವ ಸಮಯ. ಅದಕ್ಕಿಂತ ಮುಂಚೆ ನನಗೆ ನನ್ನ ಬಾಲ್ಯದ ನೆನಪಾಗ್ತಾ ಇದೆ. ಟೀಚರ್, ನಾನು ಬಾಲ್ಯದಲ್ಲಿದ್ದಾಗ ಸ್ಕೂಲಿಗೆ ಹೋಗ್ತಿದ್ನಲ್ವಾ, ಸೊ ಅವಾಗ ಎಲ್ರು ಅಟೆಂಡೆನ್ಸ್ ಹೇಳ್ಕೊಡ್ತಾರಲ್ವಾ, ಅವ್ರು ಎಲ್ರು ಕೊಡ್ತಾ ಇದ್ರೆ, ಎಲ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ ನಾನು ಕೊಡ್ತಾನೆ ಇರಲಿಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಿದ್ದೆ.
ಅದು ನಾನೊಂಥರ ಹಿಂಗೆ ಡೂಪ್ ನಾನು. ಅವ ಎಲ್ರು ಪ್ರೇಯರ್ ಮಾಡ್ಬೇಕಾದ್ರೆ ನಾನು ಪ್ರೇಯರ್ ಮಾಡ್ತೇನೆ ಸುಮ್ನೆ ಜನ ಗಣ್ಣ ಮನ ಅಂತ ನಾನು ಅಮ್ಮ ಅಂತಿದ್ದೆ. ಚಿಕ್ಕ ವಯಸ್ಸಲ್ಲೇನಪ್ಪ ಹ್ಞೂ ಅಣ್ಣ, ಗೋಲಿ ಹಾಕ್ಸಿದ್ರಾಗ ಗೋಲಿ ಹಾಕ್ಸಿದ್ದೆ. ಹಾಕ್ಸಿದ್ರು ಹಂಗ ಏನಂದ್ರೆ ಗುಂಪಲ್ಲಿ ನನ್ನ ಹತ್ರ ಡೂಪ್ ಆಗ್ಬಿಡ್ತಿದ್ದೆ. ಸೊ ನಂಗೆ ಅದೇ ನನ್ನ ಹೆಸರೇ ಡೂಪ್ ಅನ್ನೋರು. ಡೂಪ ಅನ್ನೋರು. ಅದಕ್ಕೆ ಬೇಜಾರಾಗಿರೋದು. ಏನಕ್ಕೆ ನಾನು ಇದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮೊದಲನೇ ರೌಂಡ್ ಗುಂಪಲ್ಲಿ ಗೋವಿಂದ. ಈ ಗುಂಪಲ್ಲಿ ಗೋವಿಂದ ರೂಲ್ಸ್ ಹೇಳ್ಬಿಡ್ತೀನಿ. ಇಲ್ಲಿ 3 ಜನ ವೃತ್ತಿಪರ ಕಲಾವಿದರು ಬಂದು ನಿಮ್ ಮುಂದ್ಗಡೆ ನಿಂತ್ಕೊಂಡು ಒಂದು ಏನು ಪ್ರದರ್ಶನ ಮಾಡ್ತಾರೆ. ಮಾಡೋಕ್ಕಿಂತ ಮುಂಚೆ ನೀವು ಬಂದು ನಿಂತ ತಕ್ಷಣನೇ ನೀವು ಅವ್ರನ್ನ ನೋಡಿ ಇದರಲ್ಲಿ ಯಾರು ಡೂಪು ಯಾರು ರಿಯಲ್ ಅಂತ ಗೊತ್ತಾದ್ರೆ ನೀವು ಅದನ್ನ ಬಜರ್ ಒತ್ಬೇಕು. ಓಕೆ, ಅಲ್ಲಿ ಒಂದು ABCD ಇರ್ಬೋದು, 1 2 3 ಇರ್ಬೋದು, ಏನಾದ್ರು ಸಮಥಿಂಗ್ ಇರುತ್ತೆ. ಓಕೆ, ಯಾರು ಮೊದಲು ಬಜರ್ ಒತ್ತುತ್ತೀರೋ ಅವ್ರಿಗೆ ಮೊದಲು ಹೇಳೋಕೆ ಅವಕಾಶ. ಅರ್ಥ ಆಯ್ತಲ್ವಾ? ಓಕೆ, ನಮ್ಮ ಕೆದರಮೋಳಿ ಸ್ವಾಮಿ ಕಳಿಸುವ 3 ಜನ ಕಲಾವಿದರನ್ನ. ಈಗ 3 ಜನ ನಿಮ್ಮ ಎದುರುಗಡೆ ಇದ್ದಾರೆ. ಈಗ ಡೂಪ್ ಯಾರು ಅಂತ ಲಾಕ್ ಮಾಡೋ ಸಮಯ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಮ್ಮ ಬಜರ್ ಮೊದಲು ಒತ್ತಿದ ತಂಡ ಕಮಲಿ. ಓಕೆ, ಕಮಲಿ ಟೀಮ್ನವರು ಡಿಸ್ಕಷನ್ ಮಾಡಿ ಕರೆಕ್ಟ್ ಆಗಿ ಹೇಳಿ, ಈ 3 ಜನರಲ್ಲಿ ಯಾರು ಡೂಪ್ ಅಂತ. ಕಣವ ಎಸ್, ಪಕ್ಕ ಹೇಳ್ತಿದ್ಯಾ? ಪಕ್ಕ ಗಂಟ ಸೀನೆ ಮಲೆ ಮರವನ್ ಮ್ಯಾ ಕಾಣೆ. ಹೌದಾ? ಆಯ್ತ್ ಕಣವ, ನಮ್ ಕಮಲಿ ಹೇಳ್ತವಳೆ ಸೀಲ್ ಹಾಕ್ ಮಾಡಿ ಅಂತ. ನಾವು ನಂಗೆ ಗೊತ್ತಿಲ್ಲ. ನಂಗೆ ಯಾಕೋ ಇನ್ನೊಂದು ಆಪ್ಷನ್ ಇದ್ದಿದ್ರೆ ಚೆನ್ನಾಗಿರೋದು. ಐ ಥಿಂಕ್ ಫಾರ್ ಶೋರ್ ಯಾವ್ದು ಅಂದ್ರೆ ಹಾ. ಇವಾಗ ಅನಿಸ್ತಾ ಇದೆ ಅವ್ರ ಎಕ್ಸ್ಪ್ರೆಷನ್ ನೋಡಿ. ಬಿ. ಬಹಳ ಅಳದು ತೂಗಿ ಹೇಳ್ತಿದ್ದಾರೆ ಕಮಲಿ. ಸೀನೆ ಕಣೆ. 5 4 ಓಕೆ, ನಮ್ಮ ಕಮಲಿ ತಂಡದವರು ಸಿ ಅನ್ನ ಫ್ರೀಸ್ ಮಾಡಿದ್ದಾರೆ. ಸೊ ಈಗ ನಾನು ಜೋಡಿ ಅಕ್ಕಿಗೆ ಹೋಗ್ತಾ ಇದ್ದೀನಿ. ಜೋಡಿ ಅಕ್ಕಿ, ನೀವು ಯಾವ್ದನ್ನ ಲಾಕ್ ಮಾಡ್ತೀರಾ? ನನ್ನ ಮೇಲೆ ಬಿಟ್ಬಿಟ್ಟಿದ್ದಾರೆ ಇವರು. ನನಗ್ ಭಯ ಆಗ್ತದೆ ಹೇಳಕ್ಕೆ. ಓಕೆ, ಬೇಗ ಗೆಸ್ ಮಾಡ್ತೀನಿ. ಒಂದೇ ಗೆಸ್ಸು ಎ ಅಂತ. ಓಕೆ, ಈಗ ನಮ್ಮ ಕಮಲಿ ಟೀಮ್ನವರು ಫಸ್ಟ್ ಸಿ ಲಾಕ್ ಮಾಡಿದ್ದಾರೆ, ಜೋಡಿ ಹಕ್ಕಿ ಅವರು ಎ ಲಾಕ್ ಮಾಡಿದ್ದಾರೆ. ಇಟ್ಸ್ ಅ ಕ್ಲಿಯರ್. Okay. ಓಕೆ, ಈಗ ಈ 3 ಜನ ಕಲಾವಿದರು ಒಬ್ಬೊಬ್ಬರು ಬಂದು ನಿಮ್ ಮುಂದ್ಗಡೆ ಪ್ರದರ್ಶನ ಮಾಡ್ತಾರೆ ತಮ್ಮ ಕಲೆಯನ್ನ. ಅದಾದ ಮೇಲೆ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ಈಗ ಫಸ್ಟ್ ಅವ್ರ ಪರ್ಫಾರ್ಮೆನ್ಸ್ ನೋಡ್ಬಿಡೋಣ. ಓಕೆ ಅಲ್ವಾ? ಈಗ ಮೊದಲನೇ ಡೊಳ್ಳು ಬಡಿಯೋ ಕಲಾವಿದರು ಮುಂದ್ಗಡೆ ಬಂದು ಡೊಳ್ಳನ್ನ ಬಡಿದು ನಿಮ್ಮ ಕಲೆಯನ್ನ ತೋರಿಸಿ. ಅಲ್ಲ ರಮಣ, ಇಷ್ಟು ಚಂದ ಕುಣಿದು ಬಡದು ಎಲ್ಲಾ ಬಾರಿಸುವಂತ ವ್ಯಕ್ತಿಯನ್ನ ಡೂಪ್ ಕಲಾವಿದ್ರಂತ ಹೇಳ್ತಿರಲ್ಲ ರಮಣ್ಣ. ಏನ್ರಿ ಟೀಚರ್, ಏನ್ ಪಾಠ ಹೇಳ್ಕೊಟ್ರಿ? ಹೊಸಬ ಅವನು, ಅದಕ್ಕೆ ಓಹೋ, ಪಕ್ಕ ಹೊಸಬ ಇದೆ. ಯಾಕಂದ್ರೆ ಒಂದ್ ಕಾಲದಲ್ಲಿ ನೀವು ಡೊಳ್ಳು ಬಡ್ದಿದ್ದೀರಾ? ಅಲ್ಲ, ಅವರು ಈಗ ಜಾನಕಿ ಅವ್ರನ್ನ ಡೊಳ್ಳು ಅನ್ಕೊಂಡು ಆ ಕಡೆ ಇವ್ರನ್ನ ಬಿಡ್ತಿದ್ರು. ಇವರು ಡೊಳ್ಳಲ್ಲ, ಇವರು ತಬಲ. ಅದು ಡೊಳ್ಳು ಬಡಿಬೇಕು, ತಬಲಾ ನುಡಿಸ್ಬೇಕು. ವಾ 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 ವಾ, ಕ್ಯಾ ಮಾತ್ ಹೈ. ಇಲ್ಲೇ ಗೊತ್ತಾಗ್ತಿದೆ ನಮ್ಮ ಜೋಡಿ ಅಕ್ಕಿ ರಾಮಣ್ಣ ಎಂಥ ರಸಿಕ ಅಂತ. ಓಕೆ, ನಮ್ಮ 2ನೇ ಬಿ ಕಲಾವಿದರು ಈಗ ಮುಂದೆ ಬಂದು ತಮ್ಮ ಪ್ರದರ್ಶನವನ್ನ ಕೊಡಬೇಕು. ಬನ್ನಿ ಸರ್, ನುಡಿಸಿ. ಓಕೆ, ಬಿ ಕಲಾವಿದರು ತುಂಬಾ ಚೆನ್ನಾಗಿ
ಪರ್ಫಾರ್ಮ್ ಮಾಡಿದ್ರು. ನೀವ್ ಯಾರು ಅವ್ರನ್ನ ಗೆಸ್ಸೇ ಮಾಡ್ಲಿಲ್ಲ, ಆದ್ರೂ ಪರವಾಗಿಲ್ಲ. ಸಿ ಕಲಾವಿದರೆ, ನಿಮ್ ಪ್ರದರ್ಶನ ತೋರಿಸಿ. ಅಲ್ಲ ಕಮಲಿ ಅವ್ರೆ, ಈ ಚೆನ್ನಾಗಿ ಪಾಡ್ಸೋರ್ನ ಡೂಪ್ ಅಂತ ಬ್ಲಾಕ್ ಮಾಡಿದ್ರಲ್ಲ, ಯಾವ ಉದ್ದಾರದ ಮೇಲೆ ಇವ್ರನ್ನ ಬ್ಲಾಕ್ ಮಾಡಿದ್ರಿ? ಏನ್ ಚಿಕ್ಕದಾಗಿದ್ದಾರಂತ ಬ್ಲಾಕ್ ಮಾಡ್ದ? ಎಸ್, 3 ಜನ ಕಲಾವಿದರು ನಿಮ್ ಮುಂದ್ಗಡೆ ಪ್ರದರ್ಶನ ಮಾಡಿದ್ದಾರೆ. ಸೊ ಈ ಪ್ರದರ್ಶನ ನೋಡಿದ ಮೇಲೆ ನೀವೇನಾದ್ರೂ ಚೇಂಜ್ ಮಾಡ್ತೀರಿ ಅನ್ನೋದಾದ್ರೆ ಚೇಂಜ್ ಮಾಡಬಹುದು. ಬಟ್ ಕ್ಲೂ ತಗೊಂಡು ಚೇಂಜ್ ಮಾಡಿದ್ರೆ ನಿಮ್ದು 250 ಪಾಯಿಂಟ್ ಎಕ್ಸ್ಟ್ರಾ ಕಟ್ ಆಗತ್ತೆ. ಸೊ ಚೇಂಜ್ ಮಾಡೋದನ್ನ ಹಾಗೆ ಫ್ರೀಸ್ ಮಾಡಿ ಅದನ್ನೇ ನನಗೆ ನನ್ನ ಫೈನಲ್ ಉತ್ತರ ಅಂತ ಹೇಳಿದ್ರೆ ಅದು ಸರಿಯಾಗಿದ್ರೆ ನಿಮ್ದೇನು ಕಟ್ ಆಗಲ್ಲ. ತಪ್ಪಾದ್ರೆ 500 ಪಾಯಿಂಟ್ ಕಟ್ ಆಗತ್ತೆ. ಓಕೆ, ಇವಾಗ ಗೊತ್ತಾಯ್ತು ದಟ್ ಸಿ ಇಸ್ ಡ್ಯೂಪ್ ಅಲ್ಲ ಅಂತ, ಸೊ ಚೇಂಜ್ ಮಾಡ್ಲೇಬೇಕು. ಅವ್ರು ಹೇಳಿರೋ ಆಪ್ಷನ್ ನಾವ್ ಹೇಳ್ಬೋದಾ? ಹೇಳ್ಬೋದು. ಕಾಪಿ ಮಾಡಂಗಿಲ್ಲ. ಕಾಪಿ ಮಾಡ್ತಾ ಇದಾರೆ. ನೀವ್ ಚೇಂಜ್ ಮಾಡ್ತಾ ಇದೀರಲ್ವಾ? ಬಿ ನೀವು ಚೇಂಜ್ ಮಾಡಲ್ವಾ? ಇಲ್ಲ ಮಾಡಲ್ಲ. ನಾವು ಅದನ್ನೇ ಹೇಳ್ತೀವಿ. ಅವ್ರು ಫ್ರೀಸ್ ಮಾಡಿ ಅದ್ ಹೇಳೋಗಿಲ್ಲ, ಬೇರೆ ಹೇಳಿ. ಇಲ್ಲ, ನಮ್ದು ಅದೇ ಒರಿಜಿನಲ್ ಇಟ್. ಯಾಸ್ಮಿನಾ? ಚೇಂಜ್ ಅಂಡ್ ಗಿವ್. See. ಚೇಂಜ್ ಮಾಡಿ 750 ನಾವೇನು ಕಳ್ಕೊಳ್ಳೋಣ ಅಂತ ಅಷ್ಟೇ. ಇನ್ ಕೇಸ್ ಬಿ ಆಗ್ಬಿಟ್ಟಿದ್ರೆ ಬೆಸ್ಟ್ ಜಾಣ. ಸುಮ್ನೆ ಯಾಕೆ 500 ಹೋಗ್ಲಿ ಅಲ್ವಾ? ಇನ್ ಕೇಸ್ ಹೇಳಿ. ಬಿ ಆಗ್ಬಿಟ್ರೆ ನನ್ಗನ್ಸುತ್ತೆ ಬಿನೇ. ಓಕೆ, ಕಮಲಿ ತಂಡದವರು ಚೇಂಜ್ ಮಾಡಿದ್ದಾರೆ ಬಿ. ಓಕೆ, ಈಗ ನಿಮ್ದು ರಾಮನ್ ಅವ್ರು ಹೇಳಿ. ಚೇಂಜ್ ಮಾಡಲ್ಲ. ಚೇಂಜ್ ಮಾಡಲ್ಲ. ಇಲ್ಲ ಮಾಡಲ್ಲ. ಏನಕ್ಕೆ ನಿಮಗೆ ಅದು ಏನೇ ಬೇಕು ಅಂತ? ನಾನು ಯಾವ ತರ ಗೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಹಾ. ಟೊಳ್ಳು ಕುಣ್ಸಕ್ಕೆ ಸಖತ್ ಎನರ್ಜಿ ಬೇಕು, ಕ್ಯಾಲರಿ ಬರ್ನ್ ಆಗುತ್ತೆ. ಸ್ವಲ್ಪ ಇವರಿಬ್ರು ಫಿಟ್ ಆಗಿದ್ದಾರೆ, ಸೊ ಒಂದ್ ಸ್ವಲ್ಪ ಹೊಸಬ ಅಂತ ಅನ್ಕೋತೀನಿ. ಈಗ 2 ತಂಡದವರು ಒಂದೊಂದು ಉತ್ತರವನ್ನ ಫ್ರೀಸ್ ಮಾಡಿದ್ದಾರೆ. ಕಮಲಿ ಅವರು ಸಿ ಇಂದ ಬಿ ಚೇಂಜ್ ಮಾಡಿದ್ದಾರೆ. ಈಗ ನಮ್ಮ ಜೋಡಿ ಹಕ್ಕಿ ರಾಮಣ್ಣ ಅವರು ಎ ನಾವು ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ನಿಮ್ದು ಯಾವ ಪಾಯಿಂಟ್ ಕಡಿತ ಆಗಲ್ಲ, ತಪ್ಪಾದ್ರೆ ಮಾತ್ರ 500 ಕಡಿತ ಆಗುತ್ತೆ. ಓಕೆ, ಈಗ ಈ 3 ಜನಗಳ ಮೇಲೆ ಯಾರ ಮೇಲೆ ಗ್ರೀನ್ ಲೈಟ್ ಬೀಳುತ್ತೋ ಅವರು ಡೂಪ್. ಓಕೆ, ಇಟ್ಸ್ ಕ್ಲಿಯರ್. ಎಸ್, ಕೆದರಮೊಳಿ ಸ್ವಾಮಿ ಹಾಕು ನಿನ್ನ ಲೈಟ್. ಇಲ್ಲ ಇಲ್ಲ ಇಲ್ಲ. ಸೊ ರಾಮಣ್ಣನ ಎಲ್ಲಾ ಸ್ಟ್ರಾಟಜಿಗಳು ವರ್ಕ್ ಆಯ್ತು. ನಮ್ಮ ಕಲಾವಿದರನ್ನ ಕಳಿಸುವ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೂ ಪಾಯಿಂಟ್ಸ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮ್ಮ ಕಮಲಿ ತಂಡ 500 ಹೆಚ್ಚು ಪಾಯಿಂಟ್ ಕಳ್ಕೊಂಡು ಟೋಟಲ್ 750 ಪಾಯಿಂಟ್ ಅನ್ನ ಕಳ್ಕೊಂಡು 2250 ಮಾತ್ರ ಉಳಿಸ್ಕೊಳ್ತಾ ಇದೆ. ಬರ್ಲಿ ಜೋರದ ಚಪ್ಪಾಳೆ. ನಮ್ಗೆ 3500 ಈಗ. ಈ ರೌಂಡ್ ನಲ್ಲಿ ಜೋಡಿ ಅಕ್ಕಿ ರಾಮಣ್ಣವರು ಸರಿಯಾದ ಉತ್ತರನ ಕೊಟ್ಟು ಯಾವ ಪಾಯಿಂಟ್ ಅನ್ನ ಕಡಿತ ಮಾಡಿಕೊಳ್ಳದೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಬರ್ಲಿ ಅವ್ರಿಗೂ ಜೋರಾದ ಚಪ್ಪಾಳೆ. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಘುಕುಮಾರ್ ಅಂತ. ಎಷ್ಟು ವರ್ಷದಿಂದ ಡೋಲ್ ಬಾರಿಸ್ತಿದ್ದೀರಾ? ಹಳೆ ಒಂದ್ 8 ವರ್ಷ ಆಯ್ತು. ಡೋಲಲ್ಲ ಕಣದು, ಡೊಳ್ಳು. ಡೊಳ್ಳು ಕುಣಿತ. ಡೋಲ್ ಬಾರಿಸ್ತಿದ್ದೀರಾ? ಹೌದು ಸರ್. ಓಕೆ ಸರ್, ನಿಮ್ಮ ಹೆಸರು ಏನು ಸರ್? ಸರ್, ನಮ್ಮ ಹೆಸರು ಮಧು ಅಂತ. ಯಾವ ನಿಮ್ದು? ನಮ್ ಚಿಕ್ಕಮಂಗ್ಳೂರು. ಎಷ್ಟು ವರ್ಷದಿಂದ ಈ ಕಾಯಕ ಮಾಡ್ತಿದ್ದೀರಾ? ಸುಮಾರು 5 ವರ್ಷದಿಂದ ನುಡಿಸ್ತಾ ಇದೀನಿ ಸರ್. ಓಕೆ, ನೀವು ಈ ಉತ್ಸವಗಳಲ್ಲೆಲ್ಲ ಹೋಗ್ತೀರಾ? ಜಾನಪದ ಜಾತ್ರೆ ಉತ್ಸವಗಳು ಅಲ್ಲೆಲ್ಲ ಹೋಗ್ತೀರಾ? ಎಲ್ಲ ಭಾಗವಹಿಸ್ತೀನಿ. ಓಕೆ, ಈಗ ನೀವು ಇಬ್ರು ಇಲ್ಲಿವರೆಗೂ ನಮ್ಮ ಶೋಕ್ ಬಂದು ನಮ್ಮ ಮುಂದ್ಗಡೆ ಪ್ರದರ್ಶನ ಮಾಡಿದಕ್ಕೆ, ಇದು ಬಹಳ ಜಾನಪದ ಕಲೆ ಮತ್ತು ಬಹಳ ಪಳವಳಿಕೆ ಇರುವಂತ ಕಲೆ. ಈ ಕಲೆಯನ್ನ ನೀವು ಪ್ರದರ್ಶನ ಮಾಡಿದಕ್ಕೆ ನಮ್ಮ ಯಾರಿಗುಂಟು ಯಾರಿಗಿಲ್ಲ ತಂಡದ ಪರವಾಗಿ ಹಾಗೂ ಜಿ ಕನ್ನಡದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದರ ಜೊತೆಗೆ ನಿಮ್ಮ ಒಂದು ಸಣ್ಣ ಝಲಕ್ ನಮ್ಮ ಈ 4 ಜನ ಬ್ಯೂಟಿಫುಲ್ ಹಕ್ಕಿಗಳ ಜೊತೆ 2 ಮಧ್ಯೆ ಗರುಡ, 2 ಮಧ್ಯೆ ಹದ್ದ ಇವೆಲ್ಲ ಇರ್ತವೆ. ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡೋಣ. ಎಸ್, ಕಮಾನ್.
ಬನ್ನಿ ನೀವು ಒಂದ್ಸಲ ಡೋಲ್ನ ಕತ್ತಿಗಾಕಿ ಹೊಡೆದ್ ನೋಡಿ. ಈ ಕಡೆ ಋಷಿ ಅವರು ನೀವು ಬನ್ನಿ, ನೀವು ಡೋಲ್ ನೋಡಿ. ನಮಗೆ ಡೊಳ್ಳು ಅಷ್ಟು ಗೊತ್ತಿಲ್ಲ. ನಮ್ ಜೊತೆ ಕರ್ನಾಟಕದಲ್ಲಿ ಡೊಳ್ಳು ಬಗ್ಗೆ ಗೊತ್ತಿಲ್ದಿರೋರು ಇದಾರೆ, ಅವರು ಸೇರ್ಸ್ ಕಲ್ತ್ಕೋಬೇಕು, ಆತರ ಹೇಳ್ಕೊಡು. ರೆಡಿ? ಮೊದಲನೇ ಸೆಗ್ಮೆಂಟ್ ನ ಮಸ್ತ್ ಮಜಾ ಮಾಡ್ಕೊಂಡು ಆಡಿ ಬಂದಿದೀವಿ. ಈಗ ಎರಡನೇ ಸೆಗ್ಮೆಂಟ್ ಹೋಗುವ ಸಮಯ. ಎರಡನೇ ಗೇಮ್ಗೆ ಹೋಗ್ತಾ ಇದೀವಿ. ಸ್ವಲ್ಪ ಇದನ್ನ ಹುಷಾರಾಗಿ ಆಡಬೇಕು. ಈ ಆಟದ ಹೆಸರು ಡಬ್ಬಾ ಗೇಮ್. 4 ಡಬ್ಬಾದಲ್ಲಿ ಜೀವಚರಗಳು ಯಾವ್ದಾದ್ರೂ ಇರಬಹುದು, ಏನಾದ್ರೂ ಇರಬಹುದು. ನೀವು ಒಂದೊಂದು ಟೀಮಿಂದ ಒಬ್ಬೊಬ್ಬರು ಬಂದು ಆ ಬಾಕ್ಸ್ ಒಳಗಡೆ ಕೈ ಹಾಕಿ ಅದನ್ನ ಮುಟ್ಟಿ ಫೀಲ್ ಮಾಡಿ ಏನು ಅಂತ ಹೇಳಬೇಕು. ಈ 4 ಬಾಕ್ಸ್ ಅಲ್ಲಿ ಯಾರು ಅತಿ ಹೆಚ್ಚು ಸರಿಯಾದ ಉತ್ತರವನ್ನ ಕೊಡ್ತಾರೋ ಅವರು ಈ ಗೇಮ್ ಅಲ್ಲಿ ವಿನ್ನರ್ ಆಗ್ತಾರೆ. ಯಾರು ಕಡಿಮೆ ಹೇಳ್ತಾರೋ ಅವರು ಲೂಸರ್ ಆಗ್ತಾರೆ, ಅವ್ರ ಪಾಯಿಂಟ್ ಕಡಿತಗೊಳ್ಳುತ್ತೆ. ಈಗ ಈ ಡಬ್ಬಾ ಗೇಮ್ ಅನ್ನ ಆಡ್ಲಿಕ್ಕೆ ಮೊದಲನೇದಾಗಿ ಕಮಲಿ ತಂಡದಿಂದ ಬರ್ತಿದ್ದಾರೆ. ಕಮಲಿ ಏನ್ ಕಣಮ್ಮಿ ಹಿಂಗಾಡಿಯ ನೀನು ವಾತೋತಾರೆ ಬಾರೆ ಕಣವ. 4 ಬಾಕ್ಸ್ ಇದೆ ಇಲ್ಲಿ, ಬಾ ಶುರು ಮಾಡೋಣ. ಏನಂತ ಹೇಳ್ತಾಯಿ ಮುಟ್ಟಿ ಮುಟ್ಟಿ ನಾನು ಕರ್ಕೊಂಡು ಹೋಗ್ತೀನಿ ಬಾರವಾ. ಲಕ್ಷ್ಮೀ ಬಾರೇ. ಜೋಡಿಯಾಕಿ ಟೀಮಿಂದ ಯಾವ ಟೀಚರ್ ಇರ್ಬೋದು? ನಂದಿತಾ ಟೀಚರ್. ಏನಾಯ್ತು? ಗೇಮ್ ಸ್ಟಾರ್ಟ್ ಆಗಿಲ್ಲ. ಬನ್ನಿ ಬನ್ನಿ, ನೀವು ಬನ್ನಿ, ಮತ್ತೊಂದು ಚೂರು ಮಾತಾಡ್ಲಿಕ್ಕಿದೆ. ಈಗ ನಮ್ಮ ನಂದಿತಾ ಅವರು ಕಮಲಿ ಅವರು ಈ ಆಟ ಆಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಸೊ ನಂದಿತಾ ಅವರೇ, ಮೊದಲು ನೀವ್ ಆಡ್ತೀರಾ ಅಥವಾ ನೋಡಿ, ಫಸ್ಟ್ ಮ್ಯಾಚ್ ನನ್ ಟೀಮೇ ಗೆದ್ದಿದೆ, ಹಾಗಾಗಿ ನನ್ ಟೀಮೇ ಆಡ್ಬೇಕು. ನಾವು ಗೆದ್ದಿದೀವಲ್ಲ ಒಂದ್ ರೌಂಡ್, ಅವರು ಓಕೆ. ಈಗ ನಾವು ಕಮಲಿ ಅವ್ರನ್ನ ಆಚೆ ಕಳಿಸಿ ನಂದಿತಾ ಅವ್ರನ್ನ ಆಟ ಆಡಿಸ್ಲಿಕ್ಕೆ ಶುರು ಮಾಡ್ತಿದೀವಿ. ನಂದಿತಾ ಅವರೇ, ಈ ಬಾಕ್ಸ್ ಅಲ್ಲಿ ಏನಾದ್ರೂ ಇರ್ಬೋದು, ಅದಕ್ಕೋಸ್ಕರ ನೀವು ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಬೇಕಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಕಾರಣ ಅಲ್ಲ. ಸುಮ್ನೆ ತಮಾಷೆ, ಏನಾಗಲ್ಲ. ಜಾಸ್ತಿ ಹೇಳಿದ್ರೆ ಖರ್ಚು ಬಿಡುತ್ತೆ ಅಷ್ಟೇ. ಈಗ ನಮ್ಮ ಒಂದೊಂದು ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನಾನು ಇವಾಗ ಓಪನ್ ಮಾಡೋ ಸಂದರ್ಭ. ಮೊದಲನೇ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಎರಡನೇ ಬಾಕ್ಸ್ ಓಪನ್ ಮಾಡ್ತೀನಿ. ಓಕೆ, ಮೂರನೇ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾಲ್ಕನೇ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ. ಈಗ ನಮ್ಮ ಜೋಡಿ ಹಕ್ಕಿಯ ನಂದಿತಾ ಅವರ ಸಮಯ ಶುರುವಾಗುತ್ತೆ. ಈ 4 ಬಾಕ್ಸ್ ಅಲ್ಲಿ ಏನಿದೆ ಅಂತ ಮುಟ್ಟಿ ಫೀಲ್ ಮಾಡಿ ಹೇಳ್ತಾರೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಸ್. ನಂದಿತಾ ಅವರೇ, ಟೈಮ್ ನಡೀತಿದೆ. ಪ್ಲೀಸ್ ಸೀರಿಯಸ್ ಆಗಿ ಕೈ ಹಾಕಿ. ನಂಗೆ ಸೀರಿಯಸ್ ಆಗಿ ಕೈ ಹಾಕಕ್ಕಾಗ್ತಲ್ಲ, ನಾನ್ ಸೀರಿಯಸ್ ಆಗ್ಬಿಡ್ತೀನಿ. ಈಗ ಧೈರ್ಯ ತಗೊಂಡಿದ್ದಾರೆ ನಂದಿತಾ ಅವರು. ರೆಡಿ? ಯಾಕೆ ಯಾಕೆ ಹಚ್ಬಿಟ್ರೆ ನಾನಿಲ್ಲಪ್ಪ, ನಂಗೊತ್ತಲ್ಲ. ಪ್ಲೀಸ್, ಸ್ನೇಕ್ ಇದೆ, ಒಪ್ಕೊಳ್ಳಿ. ಈಗ ಏನಂತ ಗೆಸ್ ಮಾಡ್ತೀರಾ? ಸ್ನೇಕ್ ಬುಸ್. ಓಕೆ, ಮೊದಲನೇ ಬಾಕ್ಸ್ ಹಾವು ಅಂತ ಹೇಳ್ತಿದ್ರಿ. ಈಗ ಎರಡನೇ ಬಾಕ್ಸ್ ಹೋಗೋ ಸಮಯ. ಈ ಯಾರಿಗುಂಟು ಯಾರಿಗಿಲ್ಲ ಮೊದಲನೇ ಸಂಚಿಕೆಯಲ್ಲಿ ನೀವು ಗೆಲ್ಬೇಕನ್ನೋದು ನಮ್ಮ ಆಸೆ. ಹಾವು ಚೇಳೆಲ್ಲ ತಗೊಂಡ್ಬಂದ್ಬಿಟ್ಟು ನೀವು ಗೆಲ್ಬೇಕು ಅಂದ್ರೆ ರೆಡಿ? ಏನಾಯ್ತು? ಚೇಳಿ
ಚೇಳು ಸರಿ, ನೀವು ಕ್ಲೀನ್ ಆಗಿ ಮುಟ್ಟಿ ಹೇಳಿ, ಟ್ರೈ ಮಾಡಿ. ಇಲ್ಲ ಚೇಳಿದೆ, ನಂಗೆ ಭಯ ಆಗ್ತಾ ಇದೆ. ಚೇಳಿದಂದ್ರೆ ನೀವು ಹೇಗೆ ಹೇಳಿದ್ರೆ, ನೀವು ಕೈ ಹಾಕಿದ್ರಾ? ಕೈ ಹಾಕಿಪ್ಪ, ಸುಮ್ನೆ ಕಿರ್ಚಿರಲ್ಲಪ್ಪ ನೀವು. ಏನಿದೆ ಸರಿ, ಕೈ ಹಾಕಿದ್ರೆ ಏನಿದೆ? ಇದ್ರಲ್ಲಿ ಹಾವಿದೆ, ಇದರಲ್ಲಿ ಚೇಳಿದೆ. ನೆಕ್ಸ್ಟ್ ಮುಂದ್ಗಡೆ ಗೆಂಡಮೃಗ ಇದೆಯಾ? ಗಂಡಮೃಗ ಎಲ್ಲಿದೆ? ಅಲ್ಲೆಲ್ಲ ಕ್ಲೀನ್ ಆಗಿ ಟ್ರೈ ಮಾಡಿ, ಕ್ಲೀನ್ ಆಗಿ ಟ್ರೈ ಮಾಡಿ, ಏನಿದೆ ಅಂತ ಹೇಳಿ. ಆಗುತ್ತೆ ಆಗುತ್ತೆ, ಏನಿಲ್ಲ, ಟ್ರೈ ಮಾಡಿ. ಒಳಗೋಗ್ಲಿ. ಕೈ ಬರ್ಲಿ. ವಾವ್, ನೋಡಿ. ಮಣ್ಣು. ಓಕೆ, ಈಗ ನೀವು ಮುಟ್ಟಿದ್ರಲ್ಲ, ಇದ್ರೊಳಗೆ ಏನಿದೆ ಅಂತ ಲಾಕ್ ಮಾಡ್ತೀವಿ. ಮಣ್ಣಿದೆ ಇದರಲ್ಲಿ, ಮಣ್ಣು. ಓಕೆ, ನಂದಿತಾ ಅವರು ಸೆಕೆಂಡ್ ಬಾಕ್ಸ್ ಅಲ್ಲಿ ಮಣ್ಣಿದೆ ಅಂತ ಲಾಕ್ ಮಾಡ್ತಿದ್ದಾರೆ. ಈಗ ಮೂರನೇ ಬಾಕ್ಸ್ ಹೋಗೋಣ. ಕಮಾನ್ ನಂದಿತಾ, ಮೂರನೇ ಬಾಕ್ಸ್ ಅಲ್ಲಿ ಏನಿದೆ ಅಂತ ಕೈ ಹಾಕಿ ಕನ್ಫರ್ಮ್ ಮಾಡಿ. ಬೇಬಿ, ವಾಟ್ ಹ್ಯಾಪನ್ ಬೇಬಿ? ಬೇಬಿ, ಅಲ್ಲಿ ಕೆಳಗೆ ದೊಡ್ಡ ಹೋಲಿದೆ, ಹೊರಗೆ ಬಂದ್ಬಿಡುತ್ತೆ. ಕೈ ಇದೆ, ಯಾವ್ದು ಕೈ ಇದೆ? ಫ್ರೀಸ್ ಮಾಡ್ತಿದ್ದೀರಾ? ಫ್ರೀಸ್. ಓಕೆ, ನಂದಿತಾ ಅವರು ಮೂರನೇ ಬಾಕ್ಸ್ ಅಲ್ಲಿ ಕೈ ಇದೆ ಅಂತ ಲಾಕ್ ಮಾಡ್ತಿದ್ದಾರೆ. ಈಗ ನಾಲ್ಕನೇ ಬಾಕ್ಸಿಗೆ ಹೋಗೋಣ. ಜಾಗ್ರತರಾಗಿ ಆಟ ಆಡಿ. ಬಾಕ್ಸ್ ಅಲ್ಲಿ ಏನಾಗಲ್ಲ, ಏನಾಗಲ್ಲ. ನೋಡೋಣ, ನಾನು ಧೈರ್ಯ ಕೊಡ್ತೀನಿ, ನೋಡೋಣ. ಓಕೆ, ಈಗ ಏನಿದೆ ಅಂತ ಫೈನಲ್ ಆಗಿ ಹೇಳ್ತೀರಲ್ಲಿ. ಕೋಲು. ನಾಲ್ಕನೇ ಬಾಕ್ಸ್ ಅಲ್ಲಿ ನಂದಿತಾ ಅವರು ಕೋಲಿದೆ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಫ್ರೀಸ್ ಮಾಡಿರೋ ಸರಿನಾ ತಪ್ಪು ಅಂತ ಆಮೇಲೆ ನೋಡೋಣ. ಈಗ ನಾನು ತೆಗಿಬೋದಾ ಇದು? ನೀವು ಈಗ ಹಾಗೆ ಇರ್ತೀರಿ. ಕಮಲಿ ಅವರು ಬಂದು ಆಟ ಆಡಿ ಮುಗಿದಾದ್ಮೇಲೆ ನಿಮ್ಗೆ ಒಟ್ಟಿಗೆ ಇಬ್ಬರನ್ನ ಕರಿತೀವಿ, ಇಲ್ಲಿ ನಿಲ್ಲಿಸ್ತೀವಿ. ಏನೇನಿದೆ ಅಂತ ನೀವು ಯಾವಾಗ ನೋಡೋರಂತೆ. ಅಲ್ಲಿ ತನಕ ಕೆದರ್ಮೋಳಿ ಸ್ವಾಮಿ ಕರ್ಕೊಂಡು ಹೋಗು ನಂದಿತಾ ಅವ್ರನ್ನ ಆಚೆ. ಓಕೆ, ಇಷ್ಟೊತ್ತು ನಮ್ಮ ನಂದಿತಾ ಅವರು ಆಡಿದ್ರು. ಈಗ ನೆಕ್ಸ್ಟ್ ಕಮಲಿ ಟೀಮ್ ಇಂದ ಕಮಲಿ ಅವರೇ ಬಂದ್ ಆಡ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಕಮಲಿ ಆನ್ ಸ್ಟೇಜ್. ಜೋರಾದ ಚಪ್ಪಾಳೆ. ಕಮಲಿ ಅವರೇ, ನಿಮ್ ಮುಂದೆ 4 ಬಾಕ್ಸ್ ಇದ್ರೆ ಅದ್ರೊಳಗೆ ಕೈ ಹಾಕಿ ಏನಿದೆ ಅಂತ ಫೀಲ್ ಮಾಡಿ ನಮ್ಗೆ ಹೇಳ್ತೀರಾ. ಯುವರ್ ಟೈಮ್ ಸ್ಟಾರ್ಟ್ ನೌ. ಏನಾಯ್ತು? ಈಗ ನೀವು ಮೊದಲನೇ ಬಾಕ್ಸ್ ಅಲ್ಲಿ ಮುಟ್ಟಿ ಫೀಲ್ ಏನೋ ಮೆತ್ತಗಿದೆ. ಮೆತ್ತಗಿದೆ, ಏನಿರ್ಬೋದು ಅದ್ರೊಳಗೆ? ಟ್ರೈ ಮಾಡಿ, ಏನಾಗಲ್ಲ. ಕಮಲಿ ಅವರು ಹಳ್ಳಿಯಿಂದ ಬಂದ್ರು ಕೂಡ ಬಹಳ ಧೈರ್ಯವಂತ ಪ್ರತಿಭೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಕಮಲಿ ಕಮಲಿ ಮೇರೆ ಕಮಲಿ ಕಮಲಿ ಮೇರೆ ಕಮಲಿ. ಏನ್ ಫ್ರೀಸ್, ಏನಾಗ್ತಿದೆ ನಿಮ್ಗೆ? ಏನ್ ಫೀಲ್ ಆಗ್ತಿದೆ? ಬಾಕ್ಸ್ ಒಳಗೆ ಕೈ ಹಾಕಿದ್ರಿ, ಏನ್ ಅನ್ನಿಸ್ತಿದೆ? ಏನೋ ಸುಮ್ನೆ ಮಲ್ಕೊಂಡಿದ್ದೆ, ಹಿಂಗ್ ಮಲ್ಕೊಂಡಿದ್ಯಾ? ಮತ್ತೆ ಕೈ ಹಾಕಿ ಎಪ್ಸಿ, ಬನ್ನಿ ಎಪ್ಸಿ, ಕೈ ಹಾಕಿ. ಮಲ್ಕೊಂಡಿದ್ದೆ ಹೇಳಿದ್ರೆ ಎಪ್ಸ್ಬೇಕು ಅದನ್ನ. ಲಾಸ್ಟ್ ಒಮ್ಮೆ ಅದ್ರೊಳಗೆ ಏನಿದೆ ಕೈ ಹಾಕಿ ನೋಡಿ, ಫ್ರೀಸ್ ಮಾಡಿ. ಓಕೆ ಓಕೆ, ಏನಿದು? ಏನಿರ್ಬೋದು ಅದ್ರೊಳಗೆ? ಏನೋ ಮೆತ್ತಗಿದೆ, ಮಲ್ಕೊಂಡಿದ್ದೆ. ಮೂಸಿ ನೋಡುವಂಗಿಲ್ಲ. ಏನಿರ್ಬೋದು? ಟಕ್ ಏನು ಅಂತ ಹೇಳಿ ಫ್ರೀಸ್ ಮಾಡ್ತೀನಿ. ಓಕೆ, ಅದು ಮೆತ್ತಿಗೆ ಮಲ್ಕೊಂಡಿದೆ. ಅಲ್ಲ, ಇದೇನೋ ಬೇರೆ. ನಿಮ್ ಪ್ರಕಾರ ಏನಿರ್ಬೋದು? ಕೊಡಿ. ಏನೋ ಹಿಟ್ಟು. ಏನಿಟ್ಟು? ಒಟ್ಟಲ್ಲಿ ಹಿಟ್ಟು. ಓಕೆ, ಕಮಲಿ ಅವರು ಫಸ್ಟ್ ಬಾಕ್ಸ್ ಅಲ್ಲಿ ಹಿಟ್ಟು ಅಂತ ಹೇಳಿ ಫ್ರೀಸ್ ಮಾಡಿದ್ದಾರೆ. ಈಗ ಸೆಕೆಂಡ್ ಬಾಕ್ಸ್ ಹೋಗೋ ಸಮಯ, ಬನ್ನಿ. ಏನಿರ್ಬೋದು? ಬೇಗ. ಮಲ್ಲಿ ಬೇಬಿ, ವಾಟ್ ಹ್ಯಾಪನ್? ನೀವೇ ಹೆಸರಿಸ್ತಾ ಇದೀರಾ ನನ್ ಕಾಲ ಹತ್ರ. ಸರಿ, ಅದ್ರೊಳಗೆ ಏನಿರ್ಬೋದು?
ಕಮಲಿ ಕಮಲಿ ಓ ಅದ್ ಕಮಲಿ. ನಂಗೆ ಗೊತ್ತಾಗ್ತಿಲ್ಲ, ಏನೋ ಹಿಂಗೆಲ್ಲ ಮಾಡ್ತಿದ್ದೆ. ಓಕೆ, ಗೊತ್ತಿಲ್ವಾ? ಬೇಗ ನೆಕ್ಸ್ಟ್ ಹೋಗೋಣ. ಏನು ನೀವು ಇಲ್ಲದ್ರೆ ಸುಮ್ನಿಲ್ಲದ್ರೆ ಪಾಯಿಂಟ್ ಕಳ್ಕೊಳ್ತಿದ್ದೀರಿ ಕಮಲಿ ಅವರೇ. ನನ್ ಮಾತಂತೂ ನೀವು ಕೇಳ್ತಿಲ್ಲ. ಇಲ್ಲ, ಮಾಡ್ತೀನಿ. ಮಾಡಿ ಹಾಗಾದ್ರೆ. ಏನದು? ಓಕೆ, ಏನಂತ ನಿಮಗೆ ಫೀಲ್ ಆಯ್ತದು? ಯಾರಿಗ್ ಗೊತ್ತು? ನಿಮ್ಗೆ ಸ್ಪರ್ಶ ಜ್ಞಾನ ಇಲ್ವಾ? ನಮ್ಮನೆ ಪಾತ್ರೆ ತೊಳೆಯೋದಿರುತ್ತಲ್ಲ ಅದು. ಪಾತ್ರೆ ತೊಳೆಯೋದು ಮೋಸ್ಟ್ಲಿ ಎಕ್ಸೋ ವರ್ದಿರ್ಬೇಕು ಏನೋ ಪಾತ್ರೆ ತೊಳೆಯೋದು. 5 ಒಂದ್ ನಿಮಿಷ 4 3 2 ಓಕೆ ಕಮಲಿ ಅವರೇ, ಎರಡನೇದು ಹಗ್ಗ ಅಂತ ಹೇಳಿದ್ರಿ. ಈಗ ಮೂರನೇ ಬಾಕ್ಸ್ ಹತ್ರ ಬಂದಿದೀವಿ. ಅದ್ರಲ್ಲಿ ಏನಿದೆ ಅಂತ ಹೇಳಿ ಫ್ರೀಸ್ ಮಾಡಿ. ಏನಿರ್ಬೋದು? ಗೊತ್ತಿಲ್ಲ. ಗೊತ್ತಿಲ್ವಾ? ಒಳ್ಳೆ ಬಂಗಾರು. ಏನಿದೆ ಕಮಲಿ ಅವರೇ? ಯಾವ್ದೋ ಹುಳ. ಓಕೆ, ಕಮಲಿ ಅವರು ಮೂರನೇ ಬಾಕ್ಸ್ ಅಲ್ಲಿ ಹುಳ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ 4ನೇ ಬಾಕ್ಸ್ ಹೋಗೋಣ. ಕಮಲಿ ಅವರೇ, 4ನೇ ಬಾಕ್ಸ್ ಅಂದ್ರೆ ತಮಾಷೆ ಅಲ್ಲ, ಒಂಚೂರು ಜಾಗೃತರಾಗಿ ಆಡಿ ಅಷ್ಟೇ. ಏನೋ ಮೀನ್ ಸ್ಮೆಲ್ ಬರ್ತಿದೆ. ಓಕೆ ಕಮಲಿ ಅವರೇ, 4ನೇ ಬಾಕ್ಸ್ ಬಿಟ್ಟಿದ್ರಿ. ಏನಿದೆ ಅನ್ಸಿದೆ ನಿಮ್ಗೆ? ಗೊತ್ತಾಗಿಲ್ಲ. ಇನ್ನೊಂದ್ಸಲ ಬಿಟ್ಟಿದ್ದೀನಿ. ಏನದು? ಕ್ರಾಬ್. ಕ್ರಾಬ್ ಅಂತ. ಓಕೆ, ಎಸ್. 4ನೇ ಬಾಕ್ಸ್ ಅಲ್ಲಿ ನಮ್ಮ ಕಮಲಿಯವರು ಕ್ರಾಬ್ ಅಂದ್ರೆ ಏಡಿ ಇದೆ ಅಂತ ಹೇಳಿದರೆ. ಈಗ ನಮ್ಮ ನಂದಿತ್ ಅವ್ರನ್ನ ಕರೆಸಿ ಇಬ್ರು ಸಮ್ಮುಖದಲ್ಲಿ 4 ಬಾಕ್ಸ್ ಅಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಂದಿತ. ಇಬ್ರು ಸ್ಪರ್ಧಿಗಳು ತಮ್ಮ ಕಣ್ಣಿಗೆ ಕಟ್ಟಿರುವ ಬಟ್ಟೆ ಬಿಚ್ಚಿ ನಾವು ಏನು ಅಂತ ನಿಮಗೆ ರಿವೀಲ್ ಮಾಡ್ತೀವಿ. ತೆಗಿರಿ, ಕಣ್ ತೆಗಿರಿ. ಈಗ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಾವೀಗ ರಿವೀಲ್ ಮಾಡ್ತಿದೀವಿ. ಸೊ ಮೊದಲನೇ ಬಾಕ್ಸ್ ಅಲ್ಲಿ ಕಮಲಿ ಅವರು ಇಟ್ಟು ಅಂತ ಹೇಳಿದ್ರು, ನಂದಿತ್ ಅವರು ಹಾವು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಏನಿದೆ ಅಂತ ನೋಡೋಣ. ಅಪ್ಪಣ ತೋರಿಸಿ. ನಂದಿತ್ ಅವರೇ, ಗೊತ್ತಾಯ್ತಾ ಹಾವು ಎಷ್ಟು ದೊಡ್ಡದಿದೆ ಅಂತ? ಓಕೆ, ಕಮಲಿ ಅವರು ಲಾಕ್ ಮಾಡಿದ್ದು ಕರೆಕ್ಟ್ ಆಗಿದೆ. ಈಗ 2ನೇ ಬಾಕ್ಸ್ ಅಲ್ಲಿ ಕಮಲಿ ಅವರು ಹಗ್ಗ ಇದೆ ಅಂತ ಹೇಳಿದ್ರು, ನಂದಿತ್ ಅವರು ಮಣ್ಣಿದೆ ಅಂತ ಹೇಳಿದ್ರು. ಯಾವ ಮಣ್ಣು ಯಾವ ಹಗ್ಗ ಅಂತ ನೋಡೋಣ. ಅಪ್ಪಣ ಬಾಕ್ಸ್ ಓಪನ್ ಮಾಡಿ. ಓಕೆ, ಕಮಲಿ ಅವರು ಹೇಳಿದ್ದು 2ನೇ ಬಾಕ್ಸ್ ಸರಿಯಾಗಿದೆ. ನೋಡಿ ಮಣ್ಣು ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಓಕೆ, 3ನೇ ಬಾಕ್ಸ್ ಅಲ್ಲಿ ಕಮಲಿ ಅವರು ಹುಳ ಅಂತ ಹೇಳಿದ್ದಾರೆ, ನಂದಿತ್ ಅವರು ಕೈ ಇದೆ ಅಂತ ಹೇಳಿದ್ದಾರೆ. 3ನೇ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ. ಅಪ್ಪಣ್ಣ 4ನೇ ಬಾಕ್ಸ್ ಅಲ್ಲಿ ಕಮಲಿ ಅವರು ಏಡಿಕಾಯಿ ಇದೆ ಅಂತ ಹೇಳಿದ್ರು. ನಮ್ಮ ನಂದಿತಾ ಅವರು ಕೋಲು ಇದೆ ಅಂತ ಹೇಳಿದ್ರು. ಕೋಲು. ಓಕೆ, ಈಗ ಕೋಲ್ ಇದೆಯಾ ಏಡಿ ಇದೆಯಾ ಅಂತ ನೋಡೋಣ. ಓಕೆ, ಒಟ್ಟಾರೆಯಾಗಿ ಅತಿ ಹೆಚ್ಚು ಸರಿಯಾಗಿ ಹೇಳಿದ ತಂಡ ನಮ್ಮ ಕಮಲಿ. ಕಮಲಿ ತಂಡದಿಂದ 2250 ಪಾಯಿಂಟ್ಸ್. ಬರ್ಲಿ ಜೋರದ ಚಪ್ಪಾಳೆ. ನಮ್ಮ ಜೋಡಿ ಹಕ್ಕಿ ತಂಡದಲ್ಲಿ ಉಳಿತಾ ಇದೆ 2500 ಪಾಯಿಂಟ್ಸ್. ಬರ್ಲಿ ಜೋರದ ಚಪ್ಪಾಳೆ. ನಮ್ಮ 3ನೇ ಸೆಗ್ಮೆಂಟ್ ಬುಡುಬುಡುಕೆ ನಿಮ್ಮ ಬುಡುಕೆ. ಬುಡುಬುಡುಕೆ ನಿಮ್ಮ ಬುಡುಕೆ ಆಟದ ರೂಲ್ಸ್ ಹೇಳೋ ಸಮಯ. ನಿಮ್ಮ ತಂಡದಿಂದ ಒಬ್ಬರು ಬರ್ತೀರಿ, ಇಲ್ಲಿ ಕೂತ್ಕೊಳ್ತೀರಿ. ನಿಮ್ಮ ತಂಡದಿಂದ ಒಬ್ಬರು ಬರ್ತೀರಿ, ಇಲ್ಲಿ ಕೂತ್ಕೊಳ್ತೀರಿ. ಈ ಚಂಬಲ್ಲಿ 2 ಡೈಸ್ ಇರುತ್ತೆ. ಸೊ ಈ 2 ಡೈಸ್ ಅನ್ನ ನಾವು ಅಲ್ಲಾಡಿಸಿ ಒಂದ್ಸತಿ ಹಿಂಗ ಕೌಂಟ್ಸ್ ಹಾಕ್ತಿವಿ. ಆ ಕೌಂಟ್ಸ್ ಯಾರಿಗೆ ಕಡಿಮೆ ಬರುತ್ತೆ ಅವ್ರು ವಿನ್ನರು, ಯಾರಿಗೆ ಜಾಸ್ತಿ ಬರುತ್ತೆ ಅವ್ರು ಲೂಸರು. ಕಡಿಮೆ ಬಂದವರು ಜಾಸ್ತಿ ಯಾರು ಪಾಯಿಂಟ್ಸ್ ತಗೊಂಡಿರ್ತಾರೆ ಅವ್ರ ತಲೆ ಮೇಲೆ ಈ 4 ಬಕೆಟ್ ಅಲ್ಲಿ ಯಾವ್ದಾದ್ರು ಒಂದನ್ನು ತಲೆ ಮೇಲೆ ಹಾಕ್ಬೇಕು. ಇದು ಬೆಸ್ಟ್ ಆಫ್ 3. ಬೆಸ್ಟ್ ಆಫ್ 3 ಅಲ್ಲಿ
2 ಬಕೆಟ್ ಯಾರ ತಲೆ ಮೇಲೆ ಹಾಕ್ತಿರಿ, ಹಾಕದವರು ವಿನ್ನರು, ಹಾಕಿಸ್ಕೊಂಡವರು ಲೂಸರ್. ಓಕೆ, ಈ ಆಟನ ಶುರು ಮಾಡೋಣ ಈಗ. ಹೇಳಿ ಎಲ್ರು ಜೋರಾಗಿ, ಬುಡುಬುಡುಕೆ ನಿಮ್ಮ ಬುಡುಕೆ. ಓಕೆ, ಕಮಲಿ ಟೀಮ್ ಇಂದ ಬರ್ತಿದ್ದಾರೆ ಅನಿಕಾ, ಬನ್ನಿ ಚಪ್ಪಾಳೆ. ಜೋಡಿ ಅಕ್ಕಿಂದ ಬರ್ತಿದ್ದಾರೆ ರಾಮಣ್ಣ, ಬನ್ನಿ ಜೋರ ಚಪ್ಪಾಳೆ. ಈಗ ಮೊದಲಿಗೆ ನಮ್ಮ ಸೂರಜ್ ಕುಮಾರ್ ಅವರು ರಾಮಣ್ಣನ ಪರವಾಗಿ ಡೈಸ್ ಹಾಕ್ತಿದ್ದಾರೆ. ಬುಡುಬುಡುಕೆ ಯಾರ ಬುಡುಕೆ? ರಾಮಣ್ಣ ಅವರೇ, ಯಾರು ಬುಡಕ್ಕಿರ್ಬೋದು? ಓಕೆ, 6 ಮತ್ತು 5 ಟೋಟಲ್ 11 ಪಾಯಿಂಟ್ ನಮ್ಮ ರಾಮಣ್ಣ ಅವರ ಜೇಬಿಗೆ ಬಂದು ಬಿದ್ದಿದೆ. ನಮ್ಮ ಅನಿಕನ್ ಪರವಾಗಿ ಬುಡುಬುಡುಕೆ ಯಾರ ಬುಡುಕೆ? 5 ಬಂದಿದೆ. ಅನಿಕ್ ಅವರೇ, Yes. ನಾವು ಗೆದ್ದವರು. ಎಸ್ ಈಗ ಏನ್ ಬೇಕಾದ್ರೂ ನೀವು ತಲೆ ಮೇಲೆ ಹಾಕ್ಬೋದಾ? ಹಾಗಂತ ಜಿಮ್ಮಿಲಿ ತಲೆ ಮೇಲೆ ಹಾಕ್ಬಿಡಿ. ನನ್ ಮಾತು ಕೇಳ್ತೀರಾ? ಸಬ್ಬಕ್ಕೆ ಹಾಕಿ. ಅಂದ್ರೆ ಅಲ್ಲಿದೆ ನೋಡಿ, ಲೋಳೆ ಲೋಳೆ ಸಖತ್ತಾಗಿರುತ್ತೆ ಅದು. ಈ ತಲೆ ಮೇಲೆ ಇದಾ? ಬೀಳ್ತಾ- ಹಾ, ಎಸ್, ಸ್ಮೆಲ್ ಇರುತ್ತಾ? ಎಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಮಜಾ ಇರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಐ ಲವ್ ದಿಸ್ ಗೇಮ್. Yes. ಲವ್ ಬರುತ್ತೆ, ನಿಮ್ ಬುಡಕ್ಕೂ ಲವ್ ಬರುತ್ತೆ. ಆಯ್ತಾ ಇರಿ. ಪರವಾಗಿಲ್ಲ, ಇನ್ಸ್ಟಾಲ್ಮೆಂಟ್ ಎಲ್ಲ ಹಾಕು. ಓಕೆ, ರಾಮಣ್ಣ ಅವರೇ, ನಿಮ್ಗೆ ಹೇಗ್ ಅನ್ನಿಸ್ತಿದೆ? ಇದು ನಮ್ಮ ಅತ್ತಿಗೆಗೆ ಬಂದಿದ್ದ ಟಾಸ್ಕ್. ಇದನ್ನ ನಾನ್ ಮಾಡಿ ಅವ್ರನ್ನ ಉಳಿಸ್ದೆ ಅನ್ನೋ ಹೆಮ್ಮೆ ಇದೆ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ರೆಡಿ, ಈಗ ನಾನು ನಮ್ಮ ಪ್ರೀತಿಯ ರಾಮಣ್ಣನ ಪರವಾಗಿ ಹಾಕ್ತಾ ಇದ್ದೀನಿ ಈ ಡೈಸ್. ಬುಡುಕೆ ಯಾರ ರಾಮಣ್ಣನ ಬುಡುಕೆ. ಬುಡುಕೆ? ಇದು ಯಾರಿಗಿದು? ರೆಡಿ, 2 ಮತ್ತು 1 ಸೇರಿದ್ರೆ 3 ಅಂಕಗಳನ್ನು ತಗೊಂಡಿದ್ದಾರೆ ನಮ್ಮ ರಾಮಣ್ಣ. ಈಗ ನಮ್ಮ ಅನಿಕರ ಪರವಾಗಿ ಹಾಕ್ತಾರೆ ಸೂರಜ್ ಕುಮಾರ್. ಬುಡಕ್ಕೆ ಯಾರ ಬುಡಕ್ಕೆ? ಯಾರ್ದಿರ್ಬೋದು? ತೆಗಿತೀನಿ. 6 + 6 = 12. ಈಗ ನನ್ಗೆ ಯಾಕೋ ಬೇಜಾರಾಗ್ತಾ ಇದೆ. ಆದ್ರೂ ಆಟದ ರೂಲ್ಸ್ ಪಾಲಿಸ್ಲೇಬೇಕಲ್ವಾ? ಹೌದು, ಅವ್ರು ಕೊಟ್ಟಿದ್ದು ಯಾವತ್ತೂ ವಾಪಸ್ ಇಟ್ಕೊಳ್ಳಲ್ಲ. ಕಮಲಿ ಅವ್ರು ಬೇಜಾರು ಮಾಡ್ಕೋಬಾರ್ದು. ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟ್ ಚಂದ ಗೊಂಬೆ ತರ ಕಾಣ್ತದ ನೋಡಿ. ಓಕೆ, ನಿಮ್ಗೆ ವಾತಾವರಣ ಹೇಗನ್ನಿಸ್ತಿದೆ? ಮೋಡ ಕವಿದ ವಾತಾವರಣ. ಸ್ವಲ್ಪ ಹೊತ್ತಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಸ್ಕ್ರಬ್ ಮಾಡ್ದಂಗೆ ಆಗಿರುತ್ತೆ. ಓಕೆ, ಎಸ್, ಸಖತ್ತಾಗಿದೆ. ನಿಮ್ಮನ್ನ ಹಿಂಗೆ ತಕೊಂಡೋಗಿ ಕಾಯ್ತಿರೋ ಎಣ್ಣೆಗೆ ಹಾಕಿದ್ರೆ ಒಳ್ಳೆ ಪಕೋಡ ಆಗಿತ್ತು ಗೊತ್ತಾ? ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಿ ನೀವು. ಎಸ್. ಓಕೆ, ಈಗ ಬೆಸ್ಟ್ ಆಫ್ 3 ಅಲ್ಲಿ ಕಮಲಿ ತಂಡದವರು ಒಂದ್ಸತಿ ಗೆದ್ದಿದ್ದಾರೆ, ಜೋಡಿ ಹಕ್ಕಿ ತಂಡದವರು ಒಂದ್ಸತಿ ಗೆದ್ದಿದ್ದಾರೆ. ಸೊ ಈಗ ಇದು ಫೈನಲ್, ಯಾರು ವಿನ್ ಆಗ್ತಾರೆ ಸೊ ಅದು ಇಡೀ ಶೋನು ಗೆಲ್ಲುವಂತ ಸಂದರ್ಭ ಆಗುತ್ತೆ. ಅದಕ್ಕೆ ನೀವು ನಿಮ್ಮ ದೇವರುಗಳನ್ನ ಪ್ರಾರ್ಥಿಸ್ಕೊಳ್ಳಿ. ಈಗ ಯಾರು ಹಾಕ್ಬೇಕು ನಿಮ್ಗೆ? ನಾನು. ಟೀಮ್ನವ್ರು ಹಾಕ್ತೀವಿ, ಯಾಕೆ ಬನ್ನಿ ಬನ್ನಿ, ನೀವೇ ಬನ್ನಿ. ಕರೆಕ್ಟ್, ನಾವ್ ಹಾಕೋದ್ ಬೇಡ, ನಮ್ಮ ಮೇಲೆ ಅಪವಾದ ಬರೋದು ಬೇಡ. ರಾಮಣ್ಣನ ಪರವಾಗಿ ನೀವ್ ಹಾಕಿ, ಕಮಲಿ ನೀವು ಅನಿಕನ ಪರವಾಗಿ ಹಾಕಿ. ಎಸ್, ಇನ್ ಕೇಸ್ ಅಕಸ್ಮಾತ್ ರಾಮಣ್ಣನ ಪರವಾಗಿ ಬಂದಿಲ್ಲ ಅಂದ್ರೆ ನೀವ್ ಹಾಕೋತೀರಾ? ನಮ್ಮರೇ ಹೌದು, ಮಜಾ ಸೋಲಲ್ಲ, ಬಟ್ ಸೋತ್ರು ನಾನು ಬಿಡಲ್ಲ. ಎದುರುಗಡೆ ಹುಡುಗರು ಕೂತಿದ್ರೆ ಈ ಮಾತೆಲ್ಲ ಆಡ್ತಾ ಇರಲ್ಲ ಅನ್ಸುತ್ತೆ. ಕಮಲಿ ಓಕೆನಾ? ಓಕೆನಾ? ಓಕೆ, ಈಗ ನಮ್ಮ ರಾಮಣ್ಣನ ಪರವಾಗಿ ನಮ್ಮ ಜಾನಕಿ ಮೇಡಮ್ ಅವರು ಹಾಕ್ತಾ ಇದ್ದಾರೆ. ಬುಡುಕೆ ಹಾಕಿ, ಹಾಕಿ. Yes. ಈಗ ನಮ್ಮ ಜಾನಕಿ ಮೇಡಮ್ ಅವರು ಎಷ್ಟು ಕೌಂಟ್ ಅನ್ನ ಕೊಟ್ಟಿದ್ದಾರೆ? ಓಂ ನಮಃ ಶಿವಾಯ. 5 ಬಂದಿದೆ. ಓಕೆ, ಅನಿಕನ್ ಪರವಾಗಿ ಕಮಲಿ ಅವರು ಹಾಕ್ತಾರೆ. ಬರ್ಲಿ ಜೋರದ ಚಪ್ಪಾಳೆ. ಓಕೆ, ಬುಡುಕೆ
ಯಾರ ಬುಡಕೆ ಓಕೆ ನಾನು ಬರ್ರಿ ನಾವು ಒಟ್ಟಿಗೆ ಎಸ್ ರೆಡಿ ಉಳಿಸು ಜೀವವೇ ಉಳಿಸು ಎತ್ತೋ 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 ಒಂದೇ ಪಾಯಿಂಟ್ ಹೋಯ್ತು ಓಕೆ ನಿಮ್ಗೀಗ ಏನ್ ಅನಿಸ್ತದೆ? ನನಗೆ ಏನ್ ಅನಿಸ್ತದೆ, ಇದ್ರಿಂದ ಎದ್ದು ಹೋಗ್ಬಿಡೋಣ ಅಂತ ಅನಿಸ್ತಿದೆ. ಈಗ ನಮ್ ರಾಮನ್ ಅವರು ಕಲರ್ ಅನ್ನ ಹಾಕಕ್ಕೆ ಒಪ್ಕೊಂಡಿದ್ದಾರೆ. ಸೊ ರಾಮನ್ ಅವರೇ, ನಿಮ್ಮ ಟೈಮ್ ಈಗ ಶುರು ಆಗ್ತದೆ. ನಿಧಾನಕ್ಕೆ ಹಾಕಿ. ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ನಾನು ಇದನ್ನ ಹಾಕ್ತಾ ಇದ್ದೀನಿ. ಕಣ್ಮುಚ್ಚಿ ಕಣ್ಮುಚ್ಚಿ ಕೇಸರಿ ಆರೋಗ್ಯ ಒಳ್ಳೇದು. ಕಣ್ಮುಚ್ಕೊಳಮ್ಮ. ಇದೇನು ಗೋಪುರ ಕಡ್ದಂಗಾಗಿದೆ, ಗೋಪುರ. ಈಗ ನಮ್ಮ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದ ಕೊನೆಯಲ್ಲಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಯಾರು ವಿನ್ನರು ಯಾರು ಲೂಸರ್ ಅಂತ ಅನೌನ್ಸ್ ಮಾಡೋ ಸಮಯ. ಈ ರೌಂಡ್ ಅಲ್ಲಿ ಬೆಸ್ಟ್ ಆಫ್ 3 ಅಲ್ಲಿ 2 ಆಟಗಳನ್ನ ಗೆದ್ದು ಭರ್ಜರಿಯಾಗಿ ತಮ್ಮ ಪಾಯಿಂಟ್ ಅನ್ನ ಹಾಗೆ ಉಳಿಸ್ಕೊಂಡಿದ್ದವ್ರೆ ಜೋಡಿ ಹಕ್ಕಿ. ಸೊ 2500 ಪಾಯಿಂಟ್ ನೀವು ಹಾಗೆ ಉಳಿಸ್ಕೊಂಡಿದ್ದೀರಾ. ನೀವು 2250ರಲ್ಲಿ 500 ಕಳ್ಕೊಂಡು 1750 ಉಳಿಸ್ಕೊಂಡಿದ್ದೀರಾ. ಬರ್ಲಿ ಜೋರಾದ ಚಪ್ಪಾಳೆ. ರಾಮಣ್ಣ ಅವ್ರ ಹೇಳ್ದಂಗೆ ನಾವು ಬಿಟ್ಕೊಟ್ವಿ. ಓ ನಾಟಿ, ಥ್ಯಾಂಕ್ ಯು. ಓಕೆ, ಇವತ್ತು ಗೆದ್ದವರಿಗೆ ಬಹುಮಾನ ಕೊಡುವ ಸಮಯ. ಮೊದಲನೇದಾಗಿ ನಮ್ಮ ಜೋಡಿ ಹಕ್ಕಿ ತಂಡಕ್ಕೆ ಸುಗುಣಾ ಸಿಲ್ಕ್ಸ್ ವತಿಯಿಂದ 5,000 ರೂಪಾಯಿ ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ. ತುಂಬಾ ಸ್ಪೋರ್ಟಿವ್ ಆಗಿ ಆಡಿರುವ ಕಮಲಿ ತಂಡಕ್ಕೆ ಹೋಗ್ತಾ ಇದೆ ಸುಗುಣಾ ಸಿಲ್ಕ್ಸ್ ಅವ್ರ ಕಡೆಯಿಂದ 3,000 ರೂಪಾಯಿ ಗಿಫ್ಟ್ ಹ್ಯಾಂಪರ್. ಬರಲಿ ಜೋರಾದ ಚಪ್ಪಾಳೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಮಾಸ್ ಎಂಟರ್ಟೈನ್ಮೆಂಟ್ ಕೊಟ್ಟಿರುವ ನಮ್ಮ ರಾಮಣ್ಣನ್ಗೆ ಎಕ್ಸೋರ ಕಡೆಯಿಂದ ಹೋಗ್ತಾ ಇದೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಗಿಫ್ಟ್ ಹ್ಯಾಂಪರ್. ನಿಮ್ಗೋಸ್ಕರ ಸ್ಪರ್ಶ್ ಮಸಾಲ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಗೆದ್ದಿರುವಂತ ನಮ್ಮ ಜೋಡಿ ಅಕ್ಕಿ ತಂಡಕ್ಕೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಸ್. ಈ ಗೆಲುವಿನ ಸಂಭ್ರಮವನ್ನ ಈ ವಿಶೇಷವಾದ ಇಂಡಿಯಾ ಗೇಟ್ ಕ್ಲಾಸಿಕ್ ಬಾಸ್ಮತಿ ರೈಸ್ ಸೆಲೆಬ್ರೇಷನ್ ಪ್ಯಾಕ್ ನ ಜೊತೆ ಆಚರಿಸಿ. ಈ ಶೋನ ಹೀಗೆ ನೋಡ್ತಾ ಇರಿ. ನಾನು ಮತ್ತು ಸೂರಜ್ ನಾಳೆ 6:00 ನಿಮ್ ಮುಂದೆ ಹಾಜರಾಗ್ತೀವಿ. ಮಸ್ತ್ ಮಜವಾದ ಗೇಮ್ಗಳ ಜೊತೆಗೆ ಹೊಸ ಸೆಲೆಬ್ರಿಟಿಗಳೊಂದಿಗೆ ನೋಡ್ತಾ ಇರಿ ನಮ್ಮ ಹೊಸ ಗೇಮ್ ಶೋ ಯಾರಿಗುಂಟು